ಚೀನಾ ಅಮೆರಿಕ ವ್ಯಾಪಾರ ಮಹಾಸಮರ ಜೋರಾಗಿದೆ. ಪ್ರತೀಕಾರದ ಟ್ಯಾಕ್ಸ್ ವಾರ್ಗೆ ಚೀನಾ ಕಂಗಾಲಾಗಿದೆ. ಈ ನಡುವೆ ಸುಂಕ ಸಂಕಷ್ಟ ಎದುರಿಸ್ತಾ ಇರುವ ಇತರೆ ದೇಶಗಳಿಗೆ ಬೇಗ ರಿಲೀಫ್ ಸಿಕ್ಕಿದೆ. ಯಾಕೆ ಗೊತ್ತಾ? ಈ ಸ್ಟೋರಿ ನೋಡಿ. ಚೀನಾ ಅಮೆರಿಕ ವ್ಯಾಪಾರ ಮಹಾಸಮರ. ಚೀನಾಗೆ 125% ತೆರಿಗೆ ವಿಧಿಸಿದ ಟ್ರಂಪ್. ಅಮೆರಿಕ ಚೀನಾ ನಡುವಿನ ವ್ಯಾಪಾರ ಯುದ್ದಕ್ಕೆ ಹೊಸ ತಿರುವು ಸಿಕ್ಕಿದೆ. ಟ್ರೇಡ್ ವಾರ್ನಲ್ಲಿ ಟ್ರಂಪ್ ಒಂದು ಹೆಜ್ಜೆ ಮುಂದೆ ಹೋಗಿ ಚೀನಾಗೆ 125% ಸುಂಕ ವಿಧಿಸಿದ್ದಾರೆ. ಪ್ರತೀಕಾರದ ಸುಂಕದಿಂದಾಗಿ ಚೀನಾ ಕೂಡ ವ್ಯಗ್ರಗೊಂಡಿದೆ. ಆದರೆ ಪರಿಹಾರ ಹುಡುಕುವ ನಿರ್ಧಾರದಲ್ಲಿದೆ. ತೆರಿಗೆ ವಿಚಾರವಾಗಿ ಅಮೆರಿಕ ಜೊತೆ ಮಾತುಕತೆಗೆ ಸಿದ್ಧ. ಆದರೆ ಯಾವುದೇ ಕಾರಣಕ್ಕೂ ರಾಜಿ ಮಾಡಿಕೊಳ್ಳುವುದಿಲ್ಲ. ಬ್ಲಾಕ್ ಮೇಲ್ಗೆ ಬಗ್ಗಲ್ಲ ಅಂತ ಚೀನಾ ಹೇಳಿದೆ. ಚೀನಾಗೆ ಸುಂಕ, ಬೇರೆ ದೇಶಗಳಿಗೆ ರಿಲೀಫ್. 90 ದಿನ ಸುಂಕ ವಿನಾಯಿತಿ ಘೋಷಿಸಿದ ಟ್ರಂಪ್. ಇದೇ ವೇಳೆ ಅಮೆರಿಕ ಸರಕುಗಳ ಮೇಲೆ ಚೀನಾ ವಿಧಿಸಿರುವ 84% ಸುಂಕ ಇಂದಿನಿಂದಲೇ ಜಾರಿಯಾಗಲಿದೆ. ಇದು ಕೂಡ ಟ್ರಂಪ್ ಕೆಂಗಣ್ಣಿಗೆ ಗುರಿಯಾಗಿದೆ. ಈ ನಡುವೆ ಟ್ರಂಪ್ ಚೀನಾದ ಮೇಲೆ 104% ಟ್ಯಾರಿಫ್ ಹಾಕಿದ್ದಾರೆ. ಉಳಿದ ದೇಶಗಳಿಗೆ 90 ದಿನಗಳ ಸುಂಕ ವಿನಾಯಿತಿ ಕೊಟ್ಟಿದ್ದಾರೆ. ಅದುವರೆಗೂ ಎಲ್ಲಾ ದೇಶಗಳ ಮೇಲೆ ಕೇವಲ 10% ಸುಂಕ ಮಾತ್ರ ಅನ್ವಯವಾಗುತ್ತದೆ. ಈ ಮೂಲಕ ಟ್ರೇಡ್ ವಾರ್ನ ಟ್ರಂಪ್ ಮುಂದೂಡಿದ್ದಾರೆ. ಚೀನಾದಿಂದ ಡಿಸ್ಕೌಂಟ್ ಆಫರ್. ಚೀನಾ ಮೇಲೆ ಟ್ರಂಪ್ ನಡೆಸುತ್ತಿರುವ ತೆರಿಗೆ ಸಮರದ ಎಫೆಕ್ಟ್ ಬಿದ್ದಿದೆ. ಚೀನಾ ಸರಕುಗಳು ರಫ್ತಾಗದೆ ಜಿನ್ಪಿಂಗ್ ಕಂಗಾಲಾಗಿದ್ದಾರೆ. ಭಾರತಕ್ಕೆ ಚೀನಾ ಡಿಸ್ಕೌಂಟ್ ಆಫರ್ ಮಾಡಿದೆ. ಟಿವಿ, ಫ್ರಿಡ್ಜ್, ಸ್ಮಾರ್ಟ್ ಫೋನ್ಗಳ ಬೆಲೆ ಇಳಿಕೆ ಮಾಡಿದೆ. ಭಾರತೀಯ ಕಂಪನಿಗಳಿಗೆ 5% ರಿಯಾಯಿತಿ ಘೋಷಣೆ ಮಾಡಿದೆ. ಟ್ರಂಪ್ ಹಠಕ್ಕೆ ಜಿನ್ಪಿಂಗ್ ತಂಡ ಹೊಡೆದಿರೋದಂತೂ ನಿಜ. ಸದ್ಯ ಭಾರತದ ಕಡೆ ಚೀನಾ ಮುಖ ಮಾಡಿದ್ದು ಭಾರತದ ನಡೆ ಕುತೂಹಲಕಾರಿಯಾಗಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಚೀನಾ ಅಮೆರಿಕ ವ್ಯಾಪಾರ ಮಹಾಸಮರ ಜೋರಾಗಿದೆ. ಪ್ರತೀಕಾರದ ಟ್ಯಾಕ್ಸ್ ವಾರ್ಗೆ ಚೀನಾ ಕಂಗಾಲಾಗಿದೆ. ಈ ನಡುವೆ ಸುಂಕ ಸಂಕಷ್ಟ ಎದುರಿಸ್ತಾ ಇರುವ ಇತರೆ ದೇಶಗಳಿಗೆ ಬೇಗ ರಿಲೀಫ್ ಸಿಕ್ಕಿದೆ. ಯಾಕೆ ಗೊತ್ತಾ? ಈ ಸ್ಟೋರಿ ನೋಡಿ. ಚೀನಾ ಅಮೆರಿಕ ವ್ಯಾಪಾರ ಮಹಾಸಮರ. ಚೀನಾಗೆ 125% ತೆರಿಗೆ ವಿಧಿಸಿದ ಟ್ರಂಪ್. ಅಮೆರಿಕ ಚೀನಾ ನಡುವಿನ ವ್ಯಾಪಾರ ಯುದ್ದಕ್ಕೆ ಹೊಸ ತಿರುವು ಸಿಕ್ಕಿದೆ. ಟ್ರೇಡ್ ವಾರ್ನಲ್ಲಿ ಟ್ರಂಪ್ ಒಂದು ಹೆಜ್ಜೆ ಮುಂದೆ ಹೋಗಿ ಚೀನಾಗೆ 125% ಸುಂಕ ವಿಧಿಸಿದ್ದಾರೆ. ಪ್ರತೀಕಾರದ ಸುಂಕದಿಂದಾಗಿ ಚೀನಾ ಕೂಡ ವ್ಯಗ್ರಗೊಂಡಿದೆ. ಆದರೆ ಪರಿಹಾರ ಹುಡುಕುವ ನಿರ್ಧಾರದಲ್ಲಿದೆ. ತೆರಿಗೆ ವಿಚಾರವಾಗಿ ಅಮೆರಿಕ ಜೊತೆ ಮಾತುಕತೆಗೆ ಸಿದ್ಧ. ಆದರೆ ಯಾವುದೇ ಕಾರಣಕ್ಕೂ ರಾಜಿ ಮಾಡಿಕೊಳ್ಳುವುದಿಲ್ಲ. ಬ್ಲಾಕ್ ಮೇಲ್ಗೆ ಬಗ್ಗಲ್ಲ ಅಂತ ಚೀನಾ ಹೇಳಿದೆ. ಚೀನಾಗೆ ಸುಂಕ, ಬೇರೆ ದೇಶಗಳಿಗೆ ರಿಲೀಫ್. 90 ದಿನ ಸುಂಕ ವಿನಾಯಿತಿ ಘೋಷಿಸಿದ ಟ್ರಂಪ್. ಇದೇ ವೇಳೆ ಅಮೆರಿಕ ಸರಕುಗಳ ಮೇಲೆ ಚೀನಾ ವಿಧಿಸಿರುವ 84% ಸುಂಕ ಇಂದಿನಿಂದಲೇ ಜಾರಿಯಾಗಲಿದೆ. ಇದು ಕೂಡ ಟ್ರಂಪ್ ಕೆಂಗಣ್ಣಿಗೆ ಗುರಿಯಾಗಿದೆ. ಈ ನಡುವೆ ಟ್ರಂಪ್ ಚೀನಾದ ಮೇಲೆ 104% ಟ್ಯಾರಿಫ್ ಹಾಕಿದ್ದಾರೆ. ಉಳಿದ ದೇಶಗಳಿಗೆ 90 ದಿನಗಳ ಸುಂಕ ವಿನಾಯಿತಿ ಕೊಟ್ಟಿದ್ದಾರೆ. ಅದುವರೆಗೂ ಎಲ್ಲಾ ದೇಶಗಳ ಮೇಲೆ ಕೇವಲ 10% ಸುಂಕ ಮಾತ್ರ ಅನ್ವಯವಾಗುತ್ತದೆ. ಈ ಮೂಲಕ ಟ್ರೇಡ್ ವಾರ್ನ ಟ್ರಂಪ್ ಮುಂದೂಡಿದ್ದಾರೆ. ಚೀನಾದಿಂದ ಡಿಸ್ಕೌಂಟ್ ಆಫರ್. ಚೀನಾ ಮೇಲೆ ಟ್ರಂಪ್ ನಡೆಸುತ್ತಿರುವ ತೆರಿಗೆ ಸಮರದ ಎಫೆಕ್ಟ್ ಬಿದ್ದಿದೆ. ಚೀನಾ ಸರಕುಗಳು ರಫ್ತಾಗದೆ ಜಿನ್ಪಿಂಗ್ ಕಂಗಾಲಾಗಿದ್ದಾರೆ. ಭಾರತಕ್ಕೆ ಚೀನಾ ಡಿಸ್ಕೌಂಟ್ ಆಫರ್ ಮಾಡಿದೆ. ಟಿವಿ, ಫ್ರಿಡ್ಜ್, ಸ್ಮಾರ್ಟ್ ಫೋನ್ಗಳ ಬೆಲೆ ಇಳಿಕೆ ಮಾಡಿದೆ. ಭಾರತೀಯ ಕಂಪನಿಗಳಿಗೆ 5% ರಿಯಾಯಿತಿ ಘೋಷಣೆ ಮಾಡಿದೆ. ಟ್ರಂಪ್ ಹಠಕ್ಕೆ ಜಿನ್ಪಿಂಗ್ ತಂಡ ಹೊಡೆದಿರೋದಂತೂ ನಿಜ. ಸದ್ಯ ಭಾರತದ ಕಡೆ ಚೀನಾ ಮುಖ ಮಾಡಿದ್ದು ಭಾರತದ ನಡೆ ಕುತೂಹಲಕಾರಿಯಾಗಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಚೀನಾ ಅಮೆರಿಕ ವ್ಯಾಪಾರ ಮಹಾಸಮರ ಜೋರಾಗಿದೆ. ಪ್ರತೀಕಾರದ ಟ್ಯಾಕ್ಸ್ ವಾರ್ಗೆ ಚೀನಾ ಕಂಗಾಲಾಗಿದೆ. ಈ ನಡುವೆ ಸುಂಕ ಸಂಕಷ್ಟ ಎದುರಿಸ್ತಾ ಇರುವ ಇತರೆ ದೇಶಗಳಿಗೆ ಬೇಗ ರಿಲೀಫ್ ಸಿಕ್ಕಿದೆ. ಯಾಕೆ ಗೊತ್ತಾ? ಈ ಸ್ಟೋರಿ ನೋಡಿ. ಚೀನಾ ಅಮೆರಿಕ ವ್ಯಾಪಾರ ಮಹಾಸಮರ. ಚೀನಾಗೆ 125% ತೆರಿಗೆ ವಿಧಿಸಿದ ಟ್ರಂಪ್.
ಅಮೆರಿಕ ಚೀನಾ ನಡುವಿನ ವ್ಯಾಪಾರ ಯುದ್ದಕ್ಕೆ ಹೊಸ ತಿರುವು ಸಿಕ್ಕಿದೆ. ಟ್ರೇಡ್ ವಾರ್ನಲ್ಲಿ ಟ್ರಂಪ್ ಒಂದು ಹೆಜ್ಜೆ ಮುಂದೆ ಹೋಗಿ ಚೀನಾಗೆ 125% ಸುಂಕ ವಿಧಿಸಿದ್ದಾರೆ. ಪ್ರತೀಕಾರದ ಸುಂಕದಿಂದಾಗಿ ಚೀನಾ ಕೂಡ ವ್ಯಗ್ರಗೊಂಡಿದೆ. ಆದರೆ ಪರಿಹಾರ ಹುಡುಕುವ ನಿರ್ಧಾರದಲ್ಲಿದೆ. ತೆರಿಗೆ ವಿಚಾರವಾಗಿ ಅಮೆರಿಕ ಜೊತೆ ಮಾತುಕತೆಗೆ ಸಿದ್ಧ. ಆದರೆ ಯಾವುದೇ ಕಾರಣಕ್ಕೂ ರಾಜಿ ಮಾಡಿಕೊಳ್ಳುವುದಿಲ್ಲ. ಬ್ಲಾಕ್ ಮೇಲ್ಗೆ ಬಗ್ಗಲ್ಲ ಅಂತ ಚೀನಾ ಹೇಳಿದೆ. ಚೀನಾಗೆ ಸುಂಕ, ಬೇರೆ ದೇಶಗಳಿಗೆ ರಿಲೀಫ್. 90 ದಿನ ಸುಂಕ ವಿನಾಯಿತಿ ಘೋಷಿಸಿದ ಟ್ರಂಪ್. ಇದೇ ವೇಳೆ ಅಮೆರಿಕ ಸರಕುಗಳ ಮೇಲೆ ಚೀನಾ ವಿಧಿಸಿರುವ 84% ಸುಂಕ ಇಂದಿನಿಂದಲೇ ಜಾರಿಯಾಗಲಿದೆ. ಇದು ಕೂಡ ಟ್ರಂಪ್ ಕೆಂಗಣ್ಣಿಗೆ ಗುರಿಯಾಗಿದೆ. ಈ ನಡುವೆ ಟ್ರಂಪ್ ಚೀನಾದ ಮೇಲೆ 104% ಟ್ಯಾರಿಫ್ ಹಾಕಿದ್ದಾರೆ. ಉಳಿದ ದೇಶಗಳಿಗೆ 90 ದಿನಗಳ ಸುಂಕ ವಿನಾಯಿತಿ ಕೊಟ್ಟಿದ್ದಾರೆ. ಅದುವರೆಗೂ ಎಲ್ಲಾ ದೇಶಗಳ ಮೇಲೆ ಕೇವಲ 10% ಸುಂಕ ಮಾತ್ರ ಅನ್ವಯವಾಗುತ್ತದೆ. ಈ ಮೂಲಕ ಟ್ರೇಡ್ ವಾರ್ನ ಟ್ರಂಪ್ ಮುಂದೂಡಿದ್ದಾರೆ. ಚೀನಾದಿಂದ ಡಿಸ್ಕೌಂಟ್ ಆಫರ್. ಚೀನಾ ಮೇಲೆ ಟ್ರಂಪ್ ನಡೆಸುತ್ತಿರುವ ತೆರಿಗೆ ಸಮರದ ಎಫೆಕ್ಟ್ ಬಿದ್ದಿದೆ. ಚೀನಾ ಸರಕುಗಳು ರಫ್ತಾಗದೆ ಜಿನ್ಪಿಂಗ್ ಕಂಗಾಲಾಗಿದ್ದಾರೆ. ಭಾರತಕ್ಕೆ ಚೀನಾ ಡಿಸ್ಕೌಂಟ್ ಆಫರ್ ಮಾಡಿದೆ. ಟಿವಿ, ಫ್ರಿಡ್ಜ್, ಸ್ಮಾರ್ಟ್ ಫೋನ್ಗಳ ಬೆಲೆ ಇಳಿಕೆ ಮಾಡಿದೆ. ಭಾರತೀಯ ಕಂಪನಿಗಳಿಗೆ 5% ರಿಯಾಯಿತಿ ಘೋಷಣೆ ಮಾಡಿದೆ. ಟ್ರಂಪ್ ಹಠಕ್ಕೆ ಜಿನ್ಪಿಂಗ್ ತಂಡ ಹೊಡೆದಿರೋದಂತೂ ನಿಜ. ಸದ್ಯ ಭಾರತದ ಕಡೆ ಚೀನಾ ಮುಖ ಮಾಡಿದ್ದು ಭಾರತದ ನಡೆ ಕುತೂಹಲಕಾರಿಯಾಗಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಚೀನಾ ಅಮೆರಿಕ ವ್ಯಾಪಾರ ಮಹಾಸಮರ ಜೋರಾಗಿದೆ. ಪ್ರತೀಕಾರದ ಟ್ಯಾಕ್ಸ್ ವಾರ್ಗೆ ಚೀನಾ ಕಂಗಾಲಾಗಿದೆ. ಈ ನಡುವೆ ಸುಂಕ ಸಂಕಷ್ಟ ಎದುರಿಸ್ತಾ ಇರುವ ಇತರೆ ದೇಶಗಳಿಗೆ ಬೇಗ ರಿಲೀಫ್ ಸಿಕ್ಕಿದೆ. ಯಾಕೆ ಗೊತ್ತಾ? ಈ ಸ್ಟೋರಿ ನೋಡಿ. ಚೀನಾ ಅಮೆರಿಕ ವ್ಯಾಪಾರ ಮಹಾಸಮರ. ಚೀನಾಗೆ 125% ತೆರಿಗೆ ವಿಧಿಸಿದ ಟ್ರಂಪ್. ಅಮೆರಿಕ ಚೀನಾ ನಡುವಿನ ವ್ಯಾಪಾರ ಯುದ್ದಕ್ಕೆ ಹೊಸ ತಿರುವು ಸಿಕ್ಕಿದೆ. ಟ್ರೇಡ್ ವಾರ್ನಲ್ಲಿ ಟ್ರಂಪ್ ಒಂದು ಹೆಜ್ಜೆ ಮುಂದೆ ಹೋಗಿ ಚೀನಾಗೆ 125% ಸುಂಕ ವಿಧಿಸಿದ್ದಾರೆ. ಪ್ರತೀಕಾರದ ಸುಂಕದಿಂದಾಗಿ ಚೀನಾ ಕೂಡ ವ್ಯಗ್ರಗೊಂಡಿದೆ. ಆದರೆ ಪರಿಹಾರ ಹುಡುಕುವ ನಿರ್ಧಾರದಲ್ಲಿದೆ. ತೆರಿಗೆ ವಿಚಾರವಾಗಿ ಅಮೆರಿಕ ಜೊತೆ ಮಾತುಕತೆಗೆ ಸಿದ್ಧ. ಆದರೆ ಯಾವುದೇ ಕಾರಣಕ್ಕೂ ರಾಜಿ ಮಾಡಿಕೊಳ್ಳುವುದಿಲ್ಲ. ಬ್ಲಾಕ್ ಮೇಲ್ಗೆ ಬಗ್ಗಲ್ಲ ಅಂತ ಚೀನಾ ಹೇಳಿದೆ. ಚೀನಾಗೆ ಸುಂಕ, ಬೇರೆ ದೇಶಗಳಿಗೆ ರಿಲೀಫ್. 90 ದಿನ ಸುಂಕ ವಿನಾಯಿತಿ ಘೋಷಿಸಿದ ಟ್ರಂಪ್. ಇದೇ ವೇಳೆ ಅಮೆರಿಕ ಸರಕುಗಳ ಮೇಲೆ ಚೀನಾ ವಿಧಿಸಿರುವ 84% ಸುಂಕ ಇಂದಿನಿಂದಲೇ ಜಾರಿಯಾಗಲಿದೆ. ಇದು ಕೂಡ ಟ್ರಂಪ್ ಕೆಂಗಣ್ಣಿಗೆ ಗುರಿಯಾಗಿದೆ. ಈ ನಡುವೆ ಟ್ರಂಪ್ ಚೀನಾದ ಮೇಲೆ 104% ಟ್ಯಾರಿಫ್ ಹಾಕಿದ್ದಾರೆ. ಉಳಿದ ದೇಶಗಳಿಗೆ 90 ದಿನಗಳ ಸುಂಕ ವಿನಾಯಿತಿ ಕೊಟ್ಟಿದ್ದಾರೆ. ಅದುವರೆಗೂ ಎಲ್ಲಾ ದೇಶಗಳ ಮೇಲೆ ಕೇವಲ 10% ಸುಂಕ ಮಾತ್ರ ಅನ್ವಯವಾಗುತ್ತದೆ. ಈ ಮೂಲಕ ಟ್ರೇಡ್ ವಾರ್ನ ಟ್ರಂಪ್ ಮುಂದೂಡಿದ್ದಾರೆ. ಚೀನಾದಿಂದ ಡಿಸ್ಕೌಂಟ್ ಆಫರ್. ಚೀನಾ ಮೇಲೆ ಟ್ರಂಪ್ ನಡೆಸುತ್ತಿರುವ ತೆರಿಗೆ ಸಮರದ ಎಫೆಕ್ಟ್ ಬಿದ್ದಿದೆ. ಚೀನಾ ಸರಕುಗಳು ರಫ್ತಾಗದೆ ಜಿನ್ಪಿಂಗ್ ಕಂಗಾಲಾಗಿದ್ದಾರೆ. ಭಾರತಕ್ಕೆ ಚೀನಾ ಡಿಸ್ಕೌಂಟ್ ಆಫರ್ ಮಾಡಿದೆ. ಟಿವಿ, ಫ್ರಿಡ್ಜ್, ಸ್ಮಾರ್ಟ್ ಫೋನ್ಗಳ ಬೆಲೆ ಇಳಿಕೆ ಮಾಡಿದೆ. ಭಾರತೀಯ ಕಂಪನಿಗಳಿಗೆ 5% ರಿಯಾಯಿತಿ ಘೋಷಣೆ ಮಾಡಿದೆ.